ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ.
ಹಾಗೆ ಯಾವತ್ತಿದ್ದರೂ ದೊಡ್ಡವಾಗುವುದು ಹೇಗೆ? ಒಬ್ಬ ನಾಯಕನಿರಬಹುದು, ದೊಡ್ಡವನಿರಬಹುದು, ಯಜಮಾನ ಇರಬಹುದು, ಅವನು ಆಗಬಹುದಾದಂತಹ ಹಂತ ಅಂತ ಉಂಟು. ಒಬ್ಬ ನಾಯಕನಾಗುವುದು ಕಾಯಕವನ್ನು ಮಾಡುವ ದ್ವಾರ. ಈ ನಾಯಕರಾಗುವುದರಲ್ಲಿ 4 ವಿಭಾಗ ಉಂಟು ಬ್ರಹ್ಮ. ಒಂದು ತಾನು ದುಡಿದು ನಾಯಕನಾಗುವುದು, ಇನ್ನೊಂದು ಯಾರ್ಯಾರನ್ನು ದುಡಿಸಿಯೇ ನಾಯಕರಾಗುವುದು, ಮತ್ತೊಂದು ಬಲೆ ಪ್ರಚಾರದಲ್ಲೇ ನಾಯಕರಾಗುವುದು. ಆದರೆ ಕೊನೆಯದ್ದು ಯಾವುದು ಬಲ್ಲೆಯ? ತಾನು ದುಡಿದು ಇತರರನ್ನು ದುಡಿಸಿ ಆ ಮುಖೇನ ಆಚಾರದಿಂದಲೂ ಅನುಷ್ಠಾನದಿಂದಲೂ ಯಾವಾಗಲೂ ನಾಯಕನಾಗುತ್ತಾನೆ, ಅವನೇ ಮಹಾನಾಯಕ ಅನ್ನಿಸಲ್ಪಡ್ತಾನೆ. ನೀನು ಕೆಲಸವೇ ಮಾಡಲಿಲ್ಲ, ಈಗಲೇ ಹೊರಟಿದ್ದಿ ಪ್ರಚಾರಕ್ಕೆ, ನಾನು ದೊಡ್ಡವ ನಾಯಕ. ಎಂಥದ್ದು ಬ್ರಹ್ಮ? ಯೋಚಿಸು. ಅದಕ್ಕೆ ಕಾರಣವಾದದ್ದು ನಿನಗೆ ಸಿಕ್ಕಿರುವಂತಹ ವಿಶೇಷತೆಗಳು. ಮೊದಲಾಗಿ ಇಟ್ಟಿದ್ದಾಳೆ ನಿನಗೆ ಅಮ್ಮ ಬ್ರಹ್ಮ ಎನ್ನುವ ನಾಮ. ನೀನು ಈ ನಾಮ ಇಟ್ಟುಕೊಂಡು ಇದ್ದವರಿಗೆಲ್ಲ ನಾಮ ಹಾಕಲಿಕ್ಕೆ ಹೊರಟಿದ್ಯಲ್ವ? ನಿನ್ನಯ ನಾಮದ ಬಲವೇನು? ಎನ್ನಯ ನಾಮದ ಫಲವೇನು? ಯೋಚನೆ ಮಾಡು. ಹರಿನಾಮವೇ ಚಂದ ಅದ ಸ್ಮರಿಸು ನೀ ಕಂದ. ಮುಂದೆ ನಿನ್ನ ಜೀವನ ಹೇಳಿಯ, ಹಾಗಿದ್ರೆ ಏನದರ ಮಹತ್ವ? ಇದನ್ನು ನೀನು ತಿಳಿಯಬೇಕು. ವಿಷ್ಣು ಅಂದ್ರೆ ಏನಂತ? ಸರ್ವವ್ಯಾಪಕ, ಮಾತ್ರವಲ್ಲ ಚೇತನ ಎನ್ನುವುದೇ ತಾತ್ಪರ್ಯ. ನೀನಂದೆಯಲ್ಲ. ಬ್ರಹ್ಮ ಅಂದ್ರೆ ಅತೀತವಾದದ್ದು. ಬ್ರಹ್ಮ ಅತೀತ ಅಂದ್ರೆ ಏನಂತ? ಬ್ರಹ್ಮನಿಗಿಂತಲೂ ಅತೀತವಾದದ್ದು. ಅದು ಯಾವುದು? ಅದು ಇದು ವಿಷ್ಣು ಎನ್ನುವ ಪ್ರಾತ್ಪರ್ತಿಯ ವ್ಯಕ್ತಿತ್ವ. ಅದನ್ನು ನೀನು ತಿಳಿಯದೇ ಹೋಗಿತ್ತು. ಮತ್ತು ಮುಂದುವರೆದು ಹೇಳ್ತೀನಿ, ಗುಣದಲ್ಲಿ ದೊಡ್ಡವನಿದ್ದೇನೆ, ರಾಜಸ ಗುಣ. ಹೌದು, ಯಾವತ್ತಿದ್ದರೂ ನಾಯಕರ ಮುಖವನ್ನು ನೋಡುವಾಗ ಈ ಆದಿಪುತ್ತ ಕಾಣಬೇಕು ಬ್ರಹ್ಮ. ಈ ನಾಯಕರೆಲ್ಲ ಮುಖವನ್ನು ಹೀಗೆ ಮಾಡಿಕೊಂಡಿದ್ರೆ ಅಂತಹ ನಾಯಕತ್ವ ಯಾರಿಗೆ ಬೇಕು? ಒಂದು ನಾಯಕನ ಮುಖದಲ್ಲಿ ತಿಳಿನಗು, ಮೆಲುನಗು, ಹಸುನಗು ಆದರೂ ಬೇಕು. ಅಂತ ನಗುಮಗ ಕಾಣದೇ ಇರುವುದಕ್ಕೆ ಕಾರಣ ನಿನ್ನಲ್ಲಿ ಆವರಿಸಿದ ಪರಿಪೂರ್ಣ ರಾಜಸ ಸತ್ವ. ಆದರೆ ಪ್ರಧಾನವಾಗಿ ಇರಬೇಕಾದದ್ದು ಒಬ್ಬ ಯಜಮಾನನಾಗುವಲ್ಲಿ ತಾಳ್ಮೆ ಬ್ರಹ್ಮ, ಸಾತ್ವಿಕತೆ. ಸಾತ್ವಿಕತೆ ಅಂದ್ರೆ ಸತ್ಯ ಅಂತ ಅರ್ಥ ಅಲ್ಲ, ಸತ್ವ ಅಂತ ಅರ್ಥ. ಸತ್ವ ತತ್ವ ಅಗ್ನಿ ಪರೀಕ್ಷೆಗೆ ಒಳಪಟ್ಟಾಗ ಆಗುವುದು ನಿಜ ಸಾಕ್ಷಾತ್ಕಾರ. ಇದನ್ನು ನೀನು ಚೆನ್ನಾಗಿ ತಿಳಿಯಬೇಕಾಗಿತ್ತು. ಅದನ್ನು ಮಾಡದೆ ನಾನು ದೊಡ್ಡವ ಅಂತ ಹೇಳ್ತೀನಿ. ಸಿಕ್ಕಿದ ಲೋಕವನ್ನೊಮ್ಮೆ ನೋಡು. ಪರಮ ಪಾವನವಾದ ವೈಕುಂಠ ಪದವಿ, ಅಕುಂಠಿತವಲ್ಲದ ಲೋಕ ಅದು. ಯಾಕದಲ್ಲಿದ್ದಾಳೆ? ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ, ಸಾಮೀಪ್ಯವೆನ್ನುವ ಚತುರ್ವಿಧದ ಮುಕ್ತಿಗಳು ವೈಕುಂಠ ಲೋಕದಲ್ಲೇ ಸಂಪನ್ನಗೊಳ್ಳುತ್ತವೆ. ಈಶನಾಗುವರೆ, ವಿಧಾತನ ಪದಯುಗವ ಸೇರುವರೆ, ಮುಕ್ತಿಗಾಗುವುದು ವೈಕುಂಠ. ಅಂತಹ ವೈಕುಂಠ ಪದವಿಯನ್ನು ಕೊಟ್ಟಿದ್ದಾಳೆ ಅನ್ನುವುದರ ಅರ್ಥ ಏನು? ಆ ಹಿರಿಮೆ ನಮ್ಮಲ್ಲಿ ಉಂಟು ಅಂತ ಅರ್ಥ. ಒಂದು ಸಭಾ ಕಾರ್ಯಕ್ರಮ ಆಗುತ್ತದೆ ಅಂತ ಇಟ್ಟುಕೋ. ಒಬ್ಬ ಅಧ್ಯಕ್ಷನನ್ನು ನಾವು ಆಯ್ಕೆ ಮಾಡ್ತೇವೆ, ಬಂದ ನಂತರ ಆಯ್ಕೆ ಮಾಡುವುದಾ? ಮೊದಲೇ ಆಯ್ಕೆ ಮಾಡುವುದು ಹೇಗೆ? ಅವನಲ್ಲಿ ಯೋಗ್ಯತೆ ಅರ್ಹತೆ ಇದ್ದುದರಿಂದ. ಪರಬ್ರಹ್ಮ ಕ್ಷೇತ್ರವನ್ನು ಅಮ್ಮ ನನಗೆ ಎತ್ತಿದ್ದಾಳೆ ಅನ್ನುವುದರ ಅರ್ಥ ಏನು? ಪರಬ್ರಹ್ಮ ತತ್ವವನ್ನು ಹೊಂದಬಹುದಾದ ಯೋಗ್ಯತೆ ಉಳ್ಳವ ವಿಷ್ಣು ಎನ್ನುವ ಕಾರಣದಿಂದ. ಈ ಮಧ್ಯಸ್ಥಿಕೆ ಅಂತ ಉಂಟು, ನನಗೆ ಮಧ್ಯದಲ್ಲಿ ಹೆಸರುಪಟ್ಟದ್ದು ನೋಡು. ಅಂದ್ರೆ ಎರಡನ್ನು ನಿಭಾಯಿಸಿಕೊಂಡು ಹೋಗುವವ, ಈ ಮಧ್ಯಸ್ಥಿಕೆ ನಿರ್ವಹಿಸುವವ. ಎರಡರಲ್ಲಿ ಒಂದಂತೂ ಮಾಡಿಯೇ ಮಾಡ್ತಾರೆ, ಒಂದು ಹಾಳು ಮಾಡ್ತಾರೆ. ಇಲ್ಲ, ಒಳ್ಳೆಯದು. ನಾನು ಹಾಳು ಮಾಡಲ್ಲ, ನಾನು ಹಾಳು ಮಾಡಿ ಇತರರು ಅಂದ್ರೆ ದುಡಿಯುವವರನ್ನಾಗಿ ಮಾಡಿ. ಹಾಗಾದ ಕಾರಣ ಆಡುವವನಾಗುವ ಅರ್ಹತೆ ಇದ್ದುದರಿಂದಲೇ ನನ್ನ ಮುಂದೆ ಆಡುವನಂತೆ ನಿಲ್ಲಬೇಕಾದಂತ ಅರ್ಹತೆ ಇದ್ದವ ತಾನು ಆಡುವ ಅಂತ ಹೇಳಲಿಕ್ಕೆ ಹೊರಟ್ರೆ ನಾವು ಅದನ್ನು ಬಿಟ್ಟೇವು. ಹಾಗಾದ ಕಾರಣ ಹೇಳೋದು ಮಾತಾ ಬಿಡು, ಮುಖದಿಂದ ರಚಿಸು, ಮೋದದಿಂದ ನಾನು ಪಾಲನೆ ಮಾಡುತ್ತೇನೆ. ಅವ ಲಯಗೊಳಿಸ್ತಾನೆ, ಸಮಾನತೆಗೆ ಒಳಪಡು. ಹಾಗಾದ್ರೆ ಇಲ್ಲ, ನೀನು ಒಪ್ಪಿಕೊಳ್ಳದಿದ್ರೆ ಏನಾಯ್ತು? ಪರಾಜಯ ಹೇಳ್ತಾನೆ.
ಏನು? ನೀವಿರಲು ಸಮಾನತೆಗೆ ಹೊರಬರುತ್ತೀರಿ ಎನ್ನುವ ಹಾಗೆ ಆ, ಇದು ಸಮಾನತೆ ಹೊಂದುವಂತಹ ಲಕ್ಷಣ ಕಾಣಿಸುವುದೇ ಇಲ್ಲ. ಅವ ಕೇಳುವುದೇ ಇಲ್ಲ. ಹೌದಲ್ಲ? ಹಾ. ಹಾಗಾಗಿ ಬ್ರಹ್ಮ ನೀನು ದೊಡ್ಡವನಲ್ವಾ? ನೀನು ದೊಡ್ಡವನೇ ಬ್ರಹ್ಮ. ಮತ್ತೆ ಆದ್ದರಿಂದ ಅದನ್ನು ಹೇಳುವುದು ಅಧಿಕರಿದ್ದೇನೆ ಎಂಬ ಹಾಗೆ. ವಿಷ್ಣು ಹಾ. ನೀನೇನು ಸಣ್ಣವನಲ್ಲ, ಹಾ. ನೀನು ದೊಡ್ಡವನೇ. ನಾನು ದೊಡ್ಡವ, ಅವನು ದೊಡ್ಡವ. ಹೌದು. ಹಂಚಿದವ ನೀನು. ಹಾ. ಯಾರನ್ನಾದರೂ ನಂಬಬಹುದು ಹರಣೆ, ಹಾ. ಈ ಹಂಚುವವರನ್ನು ನಂಬುವುದಕ್ಕೆ ಸಾಧ್ಯ ಇಲ್ಲ. ಯಾಕೋ? ಅವರು ಅವರಿಗೆ ಬೇಕಾದಷ್ಟು ಇಟ್ಟುಕೊಳ್ಳದೆ ಹಂಚುವ ಕ್ರಮವೇ ಇಲ್ಲ. ಹೌದು. ಹಾ. ನನಗೆ ಬೇಕಾದಷ್ಟು ಇಟ್ಟುಕೊಂಡೆ, ನಿಮಗೆ ಇರುವವರೆಗೆ ನಾನು ಹಂಚಿದ್ದೇನೆ. ನೋಡೋಣ ನಿನ್ನ ಹಂಚಿಕೆಯಲ್ಲಿ ಇಟ್ಟುಕೊಂಡದ್ದೆಷ್ಟು ಬಿಟ್ಟುಕೊಟ್ಟದ್ದೆಷ್ಟು ನೋಡುವ. ಈಗ ನೀವಿರುವ ದೊಡ್ಡವರು ಹೌದು, ಹಾ. ಆದ್ರೆ ನನ್ನ ಅಷ್ಟಲ್ಲ. ಆಡುವುದು ಸುಲಭ, ಆಧಾರ ಬೇಕಲ್ಲ. ಆಧಾರ ಉಂಟಲ್ಲ. ಏನುಂಟು? ನನ್ನನ್ನು ದೊಡ್ಡವ ಎನ್ನುವುದಾಗಿ ಕರೆಯುವುದಕ್ಕೆ ನನ್ನ ಹೆಸರಿನಲ್ಲೇ ಅರ್ಥ ಇದೆ, ಗೊತ್ತಾಯ್ತಾ? ಹೇಗೆ? ಈಶ ಎಂದರೆ ಯಜಮಾನ. ಯಾರಿಗೆ ಯಾವ ಯಜಮಾನ ಎನ್ನುವುದಾಗಿ ಇಲ್ಲಿ ಪ್ರಶ್ನೆ ಬರ್ತದೆ. ಅವನ ದೃಷ್ಟಿಗೆ ನಿನ್ನ ಯಾಜಮಾನ್ಯ. ಅವನ ಸೃಷ್ಟಿಗೂ ನಿನ್ನ ಪಾಲನೆಗೂ ನಿಮಗೆ ಇವರಿಗೆ ನಾನು ಯಜಮಾನನಾಗಿದ್ದೇನೆ. ನಿನಗೆ ಮನಸ್ಸಿರಬಹುದೇ? ಹಾ. ಯಜಮಾನರಾಗಬೇಕು ಅಂತ ಎಲ್ಲರಿಗೂ ಮನಸ್ಸಿರ್ತದೆ, ಆದರೆ ಅರ್ಹತೆ ಉಂಟು ಅನ್ನುವುದು ಮುಖ್ಯ. ಏನುಂಟು ನಿನ್ನಲ್ಲಿ? ಉಂಟಲ್ಲ? ಹಾ. ಅಮ್ಮ ನನಗೆ ಯಾವ ಕಾರ್ಯವನ್ನು ಕೊಟ್ಟದ್ದು? ಲಯದ ಕಾರ್ಯ ಲಯ ಎಂದರೆ ಮುಗಿಸುವುದು ಅಷ್ಟೇ ಅಲ್ಲ, ಹಾ. ಬೀಸುವಂತಹ ಗಾಳಿಯು ಹರಿಯುವಂತಹ ನೀರಿಗೂ ಉರಿಯುವಂತಹ ಬೆಂಕಿಗೂ ಹಾ. ಲಯ ಎನ್ನುವುದಾಗಿ ಉಂಟೆ ಉಂಟು. ಈಗ ನಿನ್ನದ್ದು ಯಾವ ಲಯದಲ್ಲಿತ್ತು? ನನ್ನದು ಸರಿಯಾದ ಲಯದಲ್ಲೇ ಸಾಗುತ್ತಾರು. ಹಾಗೆ ಸಾಗಲಿ. ಹೌದು. ಹಾ. ಅಷ್ಟೇ ಅಲ್ಲ, ಹಾ. ನಿಮ್ಮೆಲ್ಲರನ್ನು ನೋಡಿದೆಂತಾದ್ರೆ ಹಾ. ಒಂದೊಂದೇ ತಲೆ. ಸಾಕು. ನನಗೆ ಆಗ ಹಾ. 5 ತಲೆ ಉಂಟು, ಗೊತ್ತಾಯ್ತಾ? ಅಯ್ಯೋ ಹರಳಿ, ತಲೆ 5 ಇರಲಿ 50 ಇರಲಿ, ಹಾ. ಇದ್ದ ತಲೆಯ ಒಳಗೆ ಏನುಂಟು ಎನ್ನುವುದು ಮುಖ್ಯ. ಮನಸ್ಸು ಮಾಡಿದರೆ ಮಹಾನಾಯಕ ಒಬ್ಬನ ಒಂದು ತಲೆ ಕೋಟಿ ಕೋಟಿ ತಲೆಗಳ ವ್ಯವಹಾರ ತಲೆ ಕೆಳಗಾಗುವ ಹಾಗೆ ಮಾಡ್ತದೆ. ಹೌದು. ಆ ಒಂದು ತಲೆಯನ್ನು ತೆಗೆಯಲಿಕ್ಕೆ ಕೋಟಿ ಕೋಟಿ ತಲೆಗಳು ಏನಕ್ಕೇನೂ ಮಾಡಲಿಕ್ಕೆ ಹೋಗುತ್ತವೆ. ಹಾ. ಅಂತದ್ದರಲ್ಲಿ ಹೇಳ್ತಿ ನಮ್ಮಲ್ಲಿ 5 ಉಂಟು 5 ಉಂಟು ಅಂತ. ಈ ಸಲ 5 ಎಲ್ಲ ಎದ್ರೆ ಲೆಕ್ಕಕ್ಕೆ ಇಲ್ಲ. ಹೌದಾ? ಹಾ. ಈಗ ಇದರಲ್ಲೇನಿದೆ? ಏನಿದೆ? ಅದು ಗಮನಿಸಬೇಕು. ಹಾ. ಪಂಚಭೌತಿಕವಾದಂತಹ ಜ್ಞಾನವನ್ನ ಯೋಚನೆ ಮಾಡುವಂತಹ ಸಾಮರ್ಥ್ಯವನ್ನು ನಾನು ಹೊಂದಿದ್ದೇನೆ. ಓಹೋ. ಆದ್ದರಿಂದ ಜ್ಞಾನೇಶ್ವರನಾಗಿದ್ದೇನೆ ನಾನು. ಏನುಂಟು ತಲೆಯಲ್ಲಿ? ಜ್ಞಾನದ ಕಟ್ಟು ತಲೆಯಲ್ಲಿ ತುಂಬಿಕೊಂಡಿದೆ, ಗೊತ್ತಾಯ್ತಲ್ವಾ? ಇನ್ನು ನೀನು ಕಟ್ಟು ಒಳಗಿಟ್ಟು ಯಾವ ಪ್ರಯೋಜನವೂ ಇಲ್ಲ. ಏನು? ಏನಾದ್ರೂ ಮೇಲೆ ಬೀಳ್ಬೇಕೋ ಹಾ. ನಿನ್ನ ಒಳಗಿದ್ದ ಕಟ್ಟು ಪೂರ್ತಿ ಹೊರಗೆ ಹಾಕಬೇಕು.